ಲೋಕಸಭೆ ಚುನಾವಣೆ ಸನ್ನಿಹಿತವಾಗುತ್ತಿರುವಾಗ ಕೊನೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಎಂದಿನಂತೆ ಅಧಿಕಾರಿಗಳ ಕಾರ್ಯಶೈಲಿಗೆ ಬೇಸತ್ತು ಹರಿಹಾಯ್ದರಲ್ಲದೆ ಜಿಲ್ಲೆಯಿಂದ ತೊಲಗಿ ಎಂದು ಅಬ್ಬರಿಸಿದರು. ಎಸಿ ರೂಮಲ್ಲಿ ಕುಳಿತು ಕೆಲಸ ಮಾಡುವವರು ಜಿಲ್ಲೆಗೆ ಬೇಡ, ಕೆಲಸ ಮಾಡದ ಅಧಿಕಾರಿಗಳು ಜಿಲ್ಲೆಯಿಂದ ತೊಲಗಿ ಎಂದ ಸಚಿವ ವೈದ್ಯ. ಕಾರವಾರದ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ ಸಚಿವ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳಲ್ಲಿ ಯಾವುದೇ ಗುಣಮಟ್ಟ ಕಂಡು ಬರ್ತಿಲ್ಲ. ಇದರಿಂದಾಗಿ ಅಪಘಾತಗಳು ಸಂಭವಿಸಿ ಸಾರ್ವಜನಿಕರು ಸಾವಿಗೀಡಾಗುತ್ತಿದ್ದಾರೆ ಎಂದು ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಮಂಕಾಳ್ ವೈದ್ಯ ತೀವ್ರ ಕಳವಳ ವ್ಯಕ್ತಪಡಿಸಿದರು. ರಾಷ್ಟ್ರೀಯ ಹೆದ್ದಾರಿಯ ರಸ್ತೆ ಬದಿಯಲ್ಲಿ ದಾರಿದೀಪ ಅಳವಡಿಸುವ ಕುರಿತಂತೆ ಹಲವು ಬಾರಿ ಸೂಚನೆಗಳನ್ನು ನೀಡಿದ್ರೂ ಸಹ ಯಾವುದೇ ಪ್ರಗತಿ ಕಂಡುಬರೋದಿಲ್ಲ. ಹಲವು ಮಂದಿ ಅಪಘಾತದಲ್ಲಿ ಸಾವಿಗೀಡಾಗುತ್ತಿದ್ದಾರೆ. ಈ ಎಲ್ಲ ಅನಾಹುತಗಳಿಗೆ ನೀವೇ ಜವಾಬ್ದಾರರು. ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಗಳಲ್ಲಿ ಸರಿಯಾದ ಗುಣಮಟ್ಟದ ಪಾಲನೆ ಮಾಡುತ್ತಿಲ್ಲ ಎಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಸಚಿವರು ತಮ್ಮ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಮತ್ತೆ ಸಣ್ಣ ಮಿನಿಸ್ಟರ್ ಅಂತ ಅವರಿಗೂ ಮಾನ ಮರ್ಯಾದೆ ಇಲ್ವಾ? ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಡ. ಶಿರಾಲಿ ಹತ್ರ ಏನ್ ಮಾಡಿದ್ರಿ? ಶಿರಾಲಿ ಬಟ್ಟೆ ಅಂಗಡಿ ಏನು ಸಂಬಂಧ ಇದೆ ಇಲ್ಲ ನಿಮ್ಗೆ? ಏನ್ ಮಾಡ್ತೀರಿ? ಮುಂದಾಗುವ ಯಾರಿಗೆ ಹೋಗೋದು? ಯಾರಿಗೆ ಬರ್ದಾಕಿದ್ರಿ? ಸೆಂಟ್ರಲ್ ಮಿನಿಸ್ಟರ್ ಬರ್ದಾಕಿದ್ರ? ಇವರು ಔಟ್ಸೋರ್ಸ್ ತರ ನ್ಯಾಷನಲ್ ಹೈವೇ ಇಂಜಿನಿಯರ್ ಪಿಡಿ ಬಂದಿದೆ. ನ್ಯಾಷನಲ್ ಹೈವೇ ಇಂಜಿನಿಯರ್ಸ್ ಯಾರಾದ್ರೂ ಬಂದಿದೆ? ಅಲ್ಲ ರೀ, ನಾನು ಕುಯ್ದು ಹೋಗಿ ರಂಗಿಗಟ್ಟೆ ಹತ್ರ ಕುದ್ದು ಹೋಗಿದ್ದೇನೆ, ಶಿರಾಲಿ ಹತ್ರ ಕುದ್ದು ಹೋಗಿದ್ದೇನೆ. ಇವತ್ತು ನೋಡಿ ಒಂದ್ ಕೆಲಸ ಮಾಡಲಿಲ್ಲ. ಹೇಳಿದೇನಾದ್ರು ಮಾಡಿದ್ಯಪ್ಪ ನೋಡಪ್ಪ. ನಿಂಗೆ ಅದು ಮಾಜಾಡಿಯಿಂದ ಮೊನ್ನೆ ಹೇಳಿದ್ವಿ ನಾವು, ಗೇಟ್ ಹತ್ರದಿಂದ ಲೈಟ್ ಹಾಕ್ಲಿಕ್ಕೆ ಅಂತ ಎಲ್ಲಿಂದ ಎಲ್ಲೆಲ್ಲಿ ಮಾಜಾಡಿ ಎಲ್ಲಿಂದ ಎಲ್ಲಿ ಬೇಕಂತ ಹೇಳಿದ್ದೀನಿ ನಿಮಗೆ. ಅದೇನು ಮಾಡಿದ್ದೀವಿ? ಎಲ್ಲಿಂದ ಹೇಗಿದೆ ಅಂತ ಎಷ್ಟು ಪೋಲ್ ಆಗ್ತಾ ಇದ್ದೀರಿ? ಮಾಜಾಡಿಯಲ್ಲಿ ಎಷ್ಟು ಪೋಲ್ ಆಗ್ತಾ ಇದ್ದೀರಿ? ದೊಡ್ಡದು ಏನೋ 6 ಪೋಲ್ ಹಾಕುದು ಅಂದ್ರೆ ದೊಡ್ಡದೇನೋ ಒಂದು ಉಪಕಾರ ಮಾಡ್ದಂಗೆ ಹೇಳ್ತೀರ ನೋಡಿ. ನಿಮ್ಗೆ ನಾವೇನು ಹೇಳಿ ಗೊತ್ತುಂಟಾ? ಗೋವಾ ಬಾರ್ಡರ್ ಹಾಕಿ ಯಾಕಂತ ಹೇಳಿದ್ರೆ ಅಲ್ಲಿ ಜನಗಳು ರಸ್ತೆ ಮೇಲೆ ಕೂತ್ಕೊಳ್ತಾರೆ. ಜನದ ಮೇಲೆ ಹಾರಿಸ್ಕೊಂಡು ಆಕ್ಸಿಡೆಂಟ್ ಆಗಿದ್ದಾವೆ. ವಿಷ್ಣುವರ್ಧನ್ ಸಾಹೇಬ್ ಅದಕ್ಕೆ ಅದೇ ಹೇಳಿದ್ರೆ ಮಾಜಾಡಿಯಲ್ಲಿ 6 ಅಂತ ಹೇಳ್ತಾರೆ. ಒಂದು ಪೋಲಿಗೆ ಎಷ್ಟು ಬರ್ತದೆ? ಆಯ್ತು, 68 ಪೋಲ್. ಅದೊಂದು 2 ಕಿಲೋಮೀಟರ್ 1 ಕಿಲೋಮೀಟರ್ ಹಾಂ 1 ಕಿಲೋಮೀಟರ್ ಆಗುದಿಲ್ಲ. 1 ಕಿಲೋಮೀಟರ್ಗೆ ಎಷ್ಟು ಬೀಳ್ತದೆ? 2 ಕಿಲೋಮೀಟರ್ ಮಾಡೋದು ನೀವು. ಹೇಳುವಾಗಂತ ಹೇಳ್ತೀರಿ ಭಟ್ಕಳದಿಂದ ಮಾಜಾಡಿ ಅಂತಿದ್ದು ಮಾತಾಡೋದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಪಿಟಿಸಿಎಲ್ ವತಿಯಿಂದ ಸುಮಾರು 1,000 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗಳು ನಡೆಯುತ್ತಿವೆ. ಆದರೆ ಈ ಬಗ್ಗೆ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿ ಇಲ್ಲ. ಈ ಎಲ್ಲ ಕಾಮಗಾರಿಗಳ ಪ್ರಗತಿ ಬಗ್ಗೆ 15 ದಿನಗಳಿಗೊಮ್ಮೆ ಸಭೆ ನಡೆಸಿ ನಿಗದಿತ ಅವಧಿಯೊಳಗೆ ಯೋಜನೆಯನ್ನ ಪೂರ್ಣಗೊಳಿಸಿ ಜಿಲ್ಲೆಯ ಜನತೆಗೆ 24 ಗಂಟೆ ನಿರಂತರ ವಿದ್ಯುತ್ ಒದಗಿಸಬೇಕು. ಇಡೀ ರಾಜ್ಯಕ್ಕೆ ಅಗತ್ಯವಿರುವ 22% ವಿದ್ಯುತ್ ನಮ್ಮ ಜಿಲ್ಲೆಯಿಂದ ಸರಬರಾಜು ಆಗ್ತಿದೆ. ಆದರೆ ವಿದ್ಯುತ್ ಬಳಕೆ 2% ಮಾತ್ರ. ಹೆಸ್ಕಾಂ ಕೇಳಿದ್ರೂ ನೀವು ಸ್ಪಂದಿಸಿಲ್ಲ. ಎಸಿ ರೂಮ್ನಲ್ಲಿ ಕುಳಿತು ಕೆಲಸ ಮಾಡುವವರು ನಮ್ಗೆ ಬೇಕಿಲ್ಲ. ನಿಮ್ಮ ಉದ್ಧಾರಕ್ಕೆ ನಾವು ಕೆಲಸ ಮಾಡಬೇಕು. ನಿಮ್ಮಂತವರು ಉತ್ತರ ಕನ್ನಡ ಜಿಲ್ಲೆಗೆ ಯಾಕೆ ಬೇಕು? ಸಾಧ್ಯವಾಗದಿದ್ದಲ್ಲಿ ಜಿಲ್ಲೆಯಿಂದ ತೊಲಗಿ ಎಂದು ಅಧಿಕಾರಿಗಳಿಗೆ ಎಚ್ಚರಿಸಿದ್ರು. ಡಿಶೋರ್ ಹತ್ರ ಬಂದು ಮಾತಾಡಿದ್ರಿ, ಕುಂತು ಮೀಟಿಂಗ್ ಮಾಡಿದ್ರ ನೀವು ಎಲ್ಲ? ನೀವು ಕುಂತಲ್ಲಿ ಎಸಿ ರೂಮಲ್ಲಿ ಕೂತ್ಕೊಂಡು ಲೆಟರ್ ಮಾಡಿದ ಬೆಳಗ್ಗೆ ನಿಮ್ಗೆ ನ್ಯಾಯ ಕೊಡ್ಬೇಕಾ ನಾವು? ಈ ರಾಜ್ಯದಲ್ಲಿ ಕರೆಂಟ್ ಎಷ್ಟು ಖರ್ಚು ಮಾಡ್ತಾರೆ ಗೊತ್ತಾ? ಅದ್ರ 22% ನಮ್ಮ ಜಿಲ್ಲೆಯಲ್ಲಿ ನಾವು ಕೊಡೋದು. ನಾವೇನು ಭಿಕ್ಷೆ ಬೇಡಬೇಕಾ? ಇಡೀ ರಾಜ್ಯದಲ್ಲಿ ಕರೆಂಟ್ ಜಿಲ್ಲೆಯಿಂದ ನಾವು ಕೊಡೋದು. ಇಷ್ಟು ತ್ಯಾಗ ಮಾಡಿರ್ತೇವೆ, ನಮ್ಗೆ ಕರೆಂಟ್ ಇರೋದು. ಹೌದಲ್ಲ ಏನ್ರಿ? ಎಸ್ಕಂನವರೇ 8% ರೀ ನಮ್ಮ ಜಿಲ್ಲೆಯಿಂದ ಹೋಗುದು, ನಾವು ಯೂಸ್ ಮಾಡೋದು 2% ಆಗಲಿಲ್ಲ. ಆಯ್ತು, ಆಗದಿದ್ರೆ ಯಾರಿಂದ ಆಗಲಿಲ್ಲ ಏನು ಅಂದಲ್ಲಿ ಚರ್ಚೆ ಮಾಡಿದ್ರೆ ನಾನು ಕ್ಲಿಯರ್ ಮಾಡಿ ಕೊಡೋದಿಲ್ವಾ? ಇಷ್ಟು ದಿನವರೆಗೆ ಯೋಚನೆ ಮಾಡಿದ್ದು ನಾನು ಜನರ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೆ. ನಿಮಗೆ ಪಗಾರ ಕೊಟ್ಟು ಇಟ್ಕೊಂಡು
ನಿಮ್ಮ ಕೆಲಸ ಮಾಡಲಿಕ್ಕೆ ಇರೋದು ನಾವು ಒಂದು 15 ದಿನಕ್ಕೆ ಒಂದೊಂದು ತಾಲೂಕಲ್ಲಿ ಹೋಗಿ ಕೂತ್ಕೊಂಡ್ರೆ ಆಗೋದಿಲ್ವಾ? ಈ ಕಾರವಾರ ಅಂಕೋಲ ಸೇರಿದ್ರೆ ಏನಿಲ್ಲ ಅಂದರೆ ಒಂದು 50-60 ಕೋಟಿ ರೂಪಾಯಿ ವರ್ಕ್ ನಡೀತಾ ಇದೆ. ಎಷ್ಟು ಕೋಟಿ ರೂಪಾಯಿ ವರ್ಕ್ ನಡೀತಾ ಇದ್ರಿ ಅಂಕೋಲ ಕಾರವಾರದಲ್ಲಿ? ಆಯ್ತು, ಎಷ್ಟು ಕೋಟಿ ರೂಪಾಯಿಂದ ಕೆಲಸಕ್ಕೆ ನಾವು ಬೇಕು ಅಂತೇಳಿ ಕೇಳಿದ್ದೇವೆ. ಅದು ಮಾಡದಿದ್ದರೆ ಕರೆಂಟ್ ಇರುವುದಿಲ್ಲ ಕಾರವಾರಕ್ಕೆ. ಇರ್ತದ ಹೇಳಿ? ಎಷ್ಟು ಕೂತ್ಕೊಂಡ್ರೆ ಅವ್ರು ಕ್ಲಿಯರ್ ಮಾಡಿಕೊಡೋದಿಲ್ವ? ಸಿದ್ದಾಪುರ ಎಷ್ಟು ನಡೀತಾ ಇದೆ ಅಲ್ಲ? DC ಹತ್ರ ಬಂದು ಕೂತ್ಕೊಳ್ಳೋದು ಅಥವಾ CO ಹತ್ರ ಬಂದು ಕೂತ್ಕೊಳ್ಳೋದು ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನಿಮಗೆಲ್ಲನೂ ನಾವು ಮಾಡ್ಕೊಡ್ಬೇಕಾ? ಈಗ ಏನು KDP ಮಾತ್ರ ಬರ್ತಾರೆ, ಮತ್ತೆ ಎಂಥ ಸಂಬಂಧ ಇಲ್ಲ. ನಿಮಗೆಲ್ಲ ವ್ಯವಸ್ಥೆ ಇದೆ, ಗಾಡಿ ಇದೆ, ಆಫೀಸ್ ಇದೆ. ಏನಾದರೂ ಕಮ್ಮಿ ಉಂಟೇಂದ್ರೆ ನಿಮಗೆ ನೀವು ಒಬ್ಬರು ಕೆಲಸ ಮಾಡಿದರೆ ನಾವು ಆರಾಮ ಇರಲಿಕ್ಕೆ. ಅವ್ರು ಯಾವಾಗ ಕೇಳಿ ಎಸ್ಕೊಂಬನವರು ಕರೆಂಟ್ ಇಲ್ಲ, ಆಯಿತು ಮುಗೀತು, ಒಂದೇ ಮಾತು ಮೇನ್ ಲೈನ್ ತೆಗೆದಿದ್ದಾರೆ. KPTCL ಮಾಡ್ಬೇಕು. ಆ ಕುಮಟಾರ್ ಸರಿ ಆಯಿತು ಇಲ್ಲ? ಬೈಂದೂರಿಂದ ಒಂದು ಲೈನ್ ತಗೊಳ್ಬೇಕು ಅಂತ ಮಾಡಿದ್ರಲ್ಲ, ಆಯಿತು ಇಲ್ಲ? ಅದು ಅಂಕೋಲ ಮತ್ತು ಗೋಕರ್ಣ ನಡುವೆ ಸಂಪರ್ಕ ಕಲ್ಪಿಸುವ ಮಂಜುಗುಣಿ ಗಂಗಾವಳಿ ಸೇತುವೆ ನಿರ್ಮಾಣದಲ್ಲಿ ವಿಳಂಬ ಧೋರಣೆ ಅನುಸರಿಸಲಾಗುತ್ತಿದೆ. ಇದು ಸರಿಯಲ್ಲ. ಖುದ್ದಾಗಿ ಸೂಚನೆ ಕೊಟ್ಟರೂ ಪಾಲಿಸುತ್ತಿಲ್ಲ. ಇನ್ನು ಕಾಯುವ ಅಗತ್ಯವಿಲ್ಲ. ವಿಳಂಬ ಧೋರಣೆ ಅನುಸರಿಸುತ್ತಿರುವ KRDCL ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಸಚಿವ ಮಂಕಾಳ್ ವೈದ್ಯ ಗುತ್ತಿಗೆದಾರರನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಿ ಎಂದು ಸೂಚನೆ ನೀಡಿದ್ರು. ಸಭೆಯಲ್ಲಿ MCA ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೈಲ್, ಶಿರ್ಸಿ ಶಾಸಕ ಭೀಮಣ್ಣ ನಾಯ್ಕ್, ಜಿಲ್ಲಾ ಪಂಚಾಯತ್ CEO ಈಶ್ವರ್ ಕಾಂದು, ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಹಾಗೂ ಜಿಲ್ಲೆಯ ಎಲ್ಲ ಇಲಾಖೆಗಳ ಅನುಷ್ಠಾನಾಧಿಕಾರಿಗಳು ಉಪಸ್ಥಿತರಿದ್ದರು. ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ದೇಶದಲ್ಲಿಯೇ ಶೂನ್ಯ ಸಂಸದರೆಂದರೆ ಖ್ಯಾತಿ ಹೊತ್ತ ಅನಂತಕುಮಾರ್ ಹೆಗಡೆಯವರು ದೇಶದ್ರೋಹ ಯುವ ಸಮೂಹವನ್ನ ದಿಕ್ಕು ತಪ್ಪಿಸುತ್ತಿದ್ದು, ಸಂಸ್ಕೃತಿ ಅರಿವಿಲ್ಲದ ಇವರನ್ನ ಗಡೀಪಾರು ಮಾಡಿಸಿ ಜಿಲ್ಲೆಯಲ್ಲಿ ನೆಮ್ಮದಿ ಕಾಪಾಡಬೇಕೆಂದು ಕಾಂಗ್ರೆಸ್ ಜಿಲ್ಲಾ ಸಂಯೋಜಕ ಭಾಸ್ಕರ್ ಪಟಗಾರ್ ಆಕ್ರೋಶ ವ್ಯಕ್ತಪಡಿಸಿದರು. ಸಂಸ್ಕೃತಿ ಅರಿವಿಲ್ಲದ ಹೆಗಡೆಯವರನ್ನ ಗಡೀಪಾರು ಮಾಡಿ ಪ್ರಧಾನಿ ಅಂಕೋಲಾಕ್ಕೆ ಬಂದ್ರು ಸ್ವಾಗತಕ್ಕೆ ಬರದ ಅಯೋಗ್ಯ ಸಂಸದ ಅನಂತರಿಂದಲೇ ಜಿಲ್ಲೆಯಲ್ಲಿ ಬಿಜೆಪಿ ಸರ್ವನಾಶ. ಮಂಗಳವಾರದಂದು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಸಂಸದ ಸ್ಥಾನದ ಮಹತ್ವವನ್ನರಿಯದೆ ಬೇಜವಾಬ್ದಾರಿಯಿಂದ ಅನಕ್ಷರಸ್ಥರಿಗಿಂತಲೂ ಕಡೆದಾಗಿ ಹೇಳಿಕೆ ನೀಡುವಲ್ಲಿ ಅನಂತಕುಮಾರ್ ಹೆಗಡೆ ನಿಸ್ಸೀಮರು. ದೇಶದ್ರೋಹ ಹೇಳಿಕೆಯಲ್ಲೇ ಕಾಲಹರಣ ಮಾಡುವ ಬದಲು ರಾಜಕೀಯ ಸಾಮರ್ಥ್ಯವನ್ನ ಅಭಿವೃದ್ಧಿ ಮುಖೇನ ಪ್ರದರ್ಶಿಸಲಿ. ಸಂಸದನಾಗಿ ಜಿಲ್ಲೆಗೆ ಏಮ್ಸ್ನಂತಹ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ತರುವ ಅವಕಾಶ ಕಡೆಗಣಿಸಿದ್ದಾರೆ. ಕೇಂದ್ರ ಸರ್ಕಾರದ ಬೃಹತ್ ಯೋಜನೆಗಳಾದ ಸೀಬರ್ಡ್, ಕೈಗಾ ಅಣುಸ್ಥಾವರ, ಕೊಂಕಣ ರೈಲ್ವೆ ಯೋಜನೆಯಲ್ಲಿ ಜಿಲ್ಲೆಯ ಯುವಕರಿಗೆ ಉದ್ಯೋಗ ಎಷ್ಟು ನೀಡಿದ್ದೀರಿ? ಜಿಲ್ಲೆಗೆ ನೀಡಿದ ಕೊಡುಗೆಗಳನ್ನ ಸಂಸದರು ಜನರ ಮುಂದಿಡ್ಲಿ. ದೇಶದ ಪ್ರಧಾನಿ ಅಂಕೋಲಾಕ್ಕೆ ಭೇಟಿ ನೀಡಿದಾಗಲೂ ಸ್ವಾಗತಕ್ಕೆ ಬರದ ಅಯೋಗ್ಯ ಸಂಸದರು ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ವನಾಶ ಆಗಲಿದೆ ಎಂದ್ರೆ ಅದು ಜಿಲ್ಲೆಯ ಈ ಸಂಸದನಿಂದ ಮಾತ್ರ ಸಾಧ್ಯ. ಸ್ವಪಕ್ಷದ ಕಾರ್ಯಕರ್ತರನ್ನ ಹಿಗ್ಗಾಮುಗ್ಗ ಹೀಯಾಳಿಸುವ ಚಾಳಿಯ ಇವರನ್ನ ಪಕ್ಷ ಉಚ್ಚಾಟನೆ ಮಾಡಬೇಕೆಂದು ಒತ್ತಾಯ ಮಾಡಿದ್ದಾರೆ. ಪ್ರದರ್ಶನ ಮಾಡ್ತಿರಲ್ಲ, ಇವತ್ತು ನಿಮ್ಮ ಜಿಲ್ಲೆಯ ಮತದಾರರು ನಿಮ್ಗೆ ಇವತ್ತು ನಿಮ್ಮ ದಮ್ಮು ತಾಕತ್ತನ್ನ ನೀವು ಅಭಿವೃದ್ಧಿ ವಿಚಾರದಲ್ಲಿ ನೀವು ಒಂದೊಂದು ಎಳೆ ಇಂಚಾಗಿ ಈ ಬಿಟ್ಸ್ ಹೇಳಿ ನೋಡೋಣ. ನೀವು ಇವತ್ತು ಕೇಂದ್ರ ಸರ್ಕಾರದ ಯಾವ್ದಾದ್ರು ಒಂದು ಯೋಜನೆಯನ್ನ ತರುವಲ್ಲಿ ನೀವು ಸಫಲರಾಗಿದ್ದೀರಾ? ಈ ಜಿಲ್ಲೆಗೆ ಒಂದು ಏಮ್ಸ್ ನಂತ ಹಾಸ್ಪಿಟಲ್ ತರಬಹುದಿತ್ತು. ಏಮ್ಸ್ ಅಂತ ಒಂದು ಹಾಸ್ಪಿಟಲ್ ವಿಚಾರದಲ್ಲೂ ನೀವು ಧ್ವನಿ ಎತ್ತಿಲ್ಲ. ಇವತ್ತು ಕೇಂದ್ರ ಸರ್ಕಾರದ ಇವತ್ತು ಕೊಂಕಣ ರೈಲ್ವೆ ಇದೆ, ಸೀಬರ್ಡ್ ಇದೆ, ನೌಕಾನೆಲೆ ಇದೆ, ಕೈಗಾ ಅಣುಸ್ಥಾವರ ಇದೆ. ನಮ್ಮ ಎಷ್ಟು ಯುವಕರಿಗೆ ತಾವು ಈ ಒಂದು ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ತಾವು ಎಷ್ಟು ಯುವಕರಿಗೆ ನೀವು ಉದ್ಯೋಗವನ್ನು ಕೊಟ್ಟಿದ್ದೀರಿ ಮಾನ್ಯ ಸಂಸದರೇ? ನೀವು ಅದು ಬಿಟ್ಟುಕೊಂಡು ನೀವು ಇಲ್ಲಿಯ ಜನರನ್ನ, ವಿಶೇಷವಾಗಿ ಯುವಕರನ್ನ ನೀವು ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಇವತ್ತಿನ ಬೇಕಾಬಿಟ್ಟಿ ಮಾಡ್ತಾ ಇದ್ದೀರಿ. ನೀವೇನಾದ್ರೂ ಇವತ್ತು ನಿಮ್ಮ ಕುಟುಂಬದವರನ್ನ, ನಿಮ್ಮ ಮಕ್ಕಳನ್ನ ನೀವು ಯಾವ್ದಾದ್ರು ಒಂದು ಹೋರಾಟಕ್ಕೆ ಕರೆ ತಂದಿದ್ದೀರಾ? ನೀವು ಮಾನ್ಯ ಸಂಸದರೇ ನಿಮ್ಮ ಒಂದು ಕುಟುಂಬಸ್ಥರನ್ನ ಎಂದಾದ್ರೂ ನೀವು ಬೀದಿಗಿಳಿಸಿ ಹೋರಾಟ ಮಾಡುವಂತ ಕೆಲಸವನ್ನ ನೀವು ಮಾಡಿದ್ದೀರಾ? ಶಿರ್ಸಿ ಮಾರಿಕಾಂಬಾ ಜಾತ್ರೆಯ ಹಿನ್ನೆಲೆಯಲ್ಲಿ ಲಕ್ಷಾಂತರ ಯಾತ್ರಿಗಳು ಸಂಚರಿಸುವ ಕಾಮಗಾರಿ ಪ್ರಗತಿಯಲ್ಲಿರುವ ಶಿರ್ಸಿ ಕುಮಟಾ ರಸ್ತೆ ಮಾರ್ಗದಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟಗಾರ್ ಒತ್ತಾಯಿಸಿದ್ದಾರೆ.
ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಗರಮಾಲಾ ಯೋಜನೆಯಡಿ ಕುಮಟಾ ಶಿರ್ಸಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕಳೆದ 5 ವರ್ಷಗಳಿಂದ ಆಮೆಗತಿಯಲ್ಲಿ ಸಾಗಿದೆ. ಗುತ್ತಿಗೆ ಪಡೆದ ಆರ್ಎನ್ಎಸ್ ಕಂಪನಿಯು ಕಾಮಗಾರಿಯನ್ನ ನಿಧಾನವಾಗಿ ಮಾಡುತ್ತಿದ್ದು ವಾಹನ ಸವಾರರಿಗೆ ತೊಂದರೆಯಾಗ್ತಿದೆ. ಈ ನಡುವೆ ಮುಂದಿನ ವಾರ ರಾಜ್ಯ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆಯು ನೆರವೇರಲಿದ್ದು, ಕುಮಟಾದಿಂದ ಶಿರ್ಸಿ ಮಾರ್ಗವಾಗಿ ಮಂಗಳೂರಿನಿಂದ ಹಾಗೂ ಅನೇಕ ಜಿಲ್ಲೆಗಳಿಂದ ಇದೇ ಮಾರ್ಗವಾಗಿ ಲಕ್ಷಾಂತರ ಯಾತ್ರಿಗಳು ಸಂಚರಿಸುತ್ತಾರೆ. ಆದರೆ ಅರೆಬರೆ ಕಾಮಗಾರಿಯಿಂದ ವಾಹನ ಸಂಚಾರಕ್ಕೆ ಅಡ್ಡಿಯಾಗುತ್ತಿದ್ದು ಅಪಘಾತಕ್ಕೆ ಆಹ್ವಾನಿಸುತ್ತಿದೆ. ಕುಮಟಾ ದೇವಿಮನೆ ಘಾಟ್ನ ಮಧ್ಯದಲ್ಲಿ ಅವೈಜ್ಞಾನಿಕವಾಗಿ ಹೊಂಡಗಳ ನಿರ್ಮಾಣದಿಂದ ಪ್ರಯಾಣಿಕರಿಗೆ ಪೂರ್ವ ಮಾಹಿತಿ ಇಲ್ಲದೆ ಅಪಘಾತ ಸಂಭವಿಸುವ ಸಾಧ್ಯತೆ ಇದೆ. ರಸ್ತೆಯುದ್ದಕ್ಕೂ ಯಾವುದೇ ರೀತಿಯ ಮಾರ್ಗಸೂಚಿಗಳು ಹಾಗೂ ಹಂಪ್ಗಳನ್ನು ಅಳವಡಿಸಿಲ್ಲ. ರಸ್ತೆಯ ಇಕ್ಕೆಲಗಳಲ್ಲಿರುವ ದೊಡ್ಡ ಗಾತ್ರದ ಹೊಂಡಗಳು, ಕಬ್ಬಿಣದ ಸರಳುಗಳು, ರಾಶಿ ರಾಶಿ ಜಲ್ಲಿಕಲ್ಲುಗಳು ಸೇರಿದಂತೆ ಸಾಕಷ್ಟು ರೀತಿಯ ಪರಿಕರಗಳನ್ನು ರಸ್ತೆಯ ಮಧ್ಯದಲ್ಲಿ ಹಾಗೂ ಪಕ್ಕದಲ್ಲಿ ಹಾಕಿರೋದ್ರಿಂದ ಜಾತ್ರೆಯ ಪ್ರಯುಕ್ತ ಲಕ್ಷಾಂತರ ವಾಹನಗಳು ಸಂಚರಿಸುವ ಈ ರಸ್ತೆಯಲ್ಲಿ ಸಾಕಷ್ಟು ಅವಘಡಗಳು ಸಂಭವಿಸಬಹುದು. ಕೂಡಲೇ ರಸ್ತೆಗೆ ಸೂಕ್ತವಾದ ಮಾರ್ಗಸೂಚಿ ಅಳವಡಿಕೆ ಹಾಗೂ ರಸ್ತೆ ಸಂಚಾರದ ಬಗ್ಗೆ ಮಾಹಿತಿ ನೀಡಬೇಕು. ವಿಶೇಷವಾಗಿ ದೇವಿಮನೆ ರಸ್ತೆಯಲ್ಲಿ ಮಾರ್ಗಸೂಚಿ ಹಾಗೂ ರಸ್ತೆ ಅರಿವು ಮೂಡಿಸಿ ಲೈಟಿಂಗ್, ರೇಡಿಯಂ ಹಾಗೂ ಬ್ಯಾರಿಕೇಡ್ನಂತಹ ಸಾಕಷ್ಟು ರೀತಿಯ ಸುರಕ್ಷತಾ ಕ್ರಮವನ್ನ ಅಳವಡಿಸಬೇಕು. ಜಿಲ್ಲಾಡಳಿತ ಹಾಗೂ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡಲೇ ಸಮಸ್ಯೆಯನ್ನ ಬಗೆಹರಿಸಿ ಜಾತ್ರೆಗೆ ಬರುವ ಪ್ರಯಾಣಿಕರಿಗೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಒತ್ತಾಯ ಮಾಡಿದ್ದಾರೆ. ವಾಹನಗಳು ಆ ಒಂದು ಮಾರ್ಗದಲ್ಲಿ ಸಂಚರಿಸುತ್ತದೆ. ಆದರೆ ಇವತ್ತು ರಸ್ತೆಯ ಕಾಮಗಾರಿ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಆರ್ಎನ್ಎಸ್ ಕಂಪನಿ ಗುತ್ತಿಗೆ ಪಡೆದು ಕಾಮಗಾರಿ ಏನು ಮಾಡ್ತಾ ಇದ್ದಾರೆ, ಈ ಕಾಮಗಾರಿ ಅರೆಬರೆಯಿಂದಾಗಿ ಇವತ್ತು ಸಿರ್ಸಿಯಿಂದ ಕುಮಟಾ ತನಕ ಸಾಕಷ್ಟು ರೀತಿಯ ಸಮಸ್ಯೆಗಳ ಆಗರವನ್ನು ಮಾಡಿಟ್ಟಿದ್ದಾರೆ. ಇವತ್ತು ನಮ್ಮ ಕುಮಟಾದಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ನಮ್ಮ ದೇವಿಮನೆ ಘಾಟಲ್ಲಿ ಇವತ್ತು ಅವರು ರಸ್ತೆಯ ಪಕ್ಕದಲ್ಲೆಲ್ಲ ದೊಡ್ಡ ದೊಡ್ಡ ಹೊಂಡಗಳನ್ನು ತೆಗೆದಿದ್ದಾರೆ. ಲಕ್ಷಾಂತರ ವಾಹನಗಳು ಈಗ ಮಂಗಳೂರು, ಕುಂದಾಪುರ, ಉಡುಪಿಯಿಂದ ಮಾರಿಕಾಂಬಾ ಜಾತ್ರೆಗೆ ಸಾಕಷ್ಟು ಯಾತ್ರಿಗಳು ಬರ್ತಾರೆ. ಆದ್ರೆ ಇವತ್ತು ಅಂತ ಒಂದು ರಸ್ತೆ ಉದ್ದಕ್ಕೂ ಸಾಕಷ್ಟು ಕಬ್ಬಿಣಗಳನ್ನೆಲ್ಲ ಹೊತ್ತಾಕಿಟ್ಟಿದ್ದಾರೆ. ಕಬ್ಬಿಣದ ಸರಳುಗಳು ರಸ್ತೆ ಮೇಲೆ ಬಿದ್ದಿದ್ದಾವೆ. ಜಲ್ಲಿಗಳನ್ನ ರಸ್ತೆ ಇಕ್ಕೆಲೆಗಳೆಲ್ಲ ಹಾಕಿಟ್ಟಿದ್ದಾರೆ. ಯಾವುದೇ ರೀತಿಯ ಬೋರ್ಡ್ಗಳಿಲ್ಲ, ರೇಡಿಯಂಗಳಿಲ್ಲ. ಹಾಗೂ ಇನ್ನೊಂದು ಹೇಳಬೇಕಂದ್ರೆ ಅವರು ಆ ಸಿಡಿಯನ್ನು ಮಾಡಿದ್ದಾರೆ. ಸಿಡಿ ಏನಿದೆ ಅಂತಂದ್ರೆ ಅವರು ಏನ್ ರಾಷ್ಟ್ರೀಯ ಸಿರ್ಸಿ ಕುಮಟಾ ರಸ್ತೆ ಸಿಡಿ ನೀವು ಒಮ್ಮೆ ನೋಡಿ. ಇಲ್ಲ ಅಂದ್ರೆ ಇವತ್ತು ಸಾವಿರಾರು ಲಕ್ಷಾಂತರ ಬಸ್ಸು, ಲಾರಿ, ಕಾರು, ಬೈಕ್ಗಳು ಅವ್ರಿಗೆ ಏನು ಗೊತ್ತಿರುವುದಿಲ್ಲ. ವಾಹನ ಸವಾರರು ಎಲ್ಲಿಂದ ಬರ್ತಾರೆ, ಈಗ ಬೇಕಾಬಿಟ್ಟಿ ಓಡಿಸ್ತಾರೆ. ಅನೇಕ ಸಾವು ನೋವುಗಳಾದ್ರೆ ಗುತ್ತಿಗೆ ಪಡೆದ ಆರ್ಎನ್ಎಸ್ ಕಂಪನಿಯನ್ನ ನಾವು ಇವತ್ತು ಅವರೇ ಆರೋಪಿ ಆಗ್ತಾರೆ ಹೇಳಿ ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಲ್ಲರೂ ಸೇರಿ ಈ ಒಂದು ಕೂಡಲೇ ಮಾರಿಕಾಂಬಾ ಜಾತ್ರೆ ಹಿನ್ನೆಲೆಯಲ್ಲಿ ಸುವ್ಯವಸ್ಥಿತವಾದ ರಸ್ತೆಗೆ ಸಮರ್ಪಕವಾದ ರಸ್ತೆಯನ್ನ ನೀವು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಕರವೇ ಪದಾಧಿಕಾರಿಗಳಾದ ನರೇಂದ್ರ ತಳೇಕರ್, ಅರುಣ್ ಹರ್ಕಡೆ, ಮಂಜುನಾಥ್ ನಾಯ್ಕ್, ರಾಜಾ ನಾಯ್ಕ್ ಕಡ್ವಾಡ್, ವಿನಾಯಕ್ ನಾಯಕ್, ತಿಮ್ಮಪ್ಪ ನಾಯ್ಕ್, ಪ್ರದೀಪ್ ನಾಯ್ಕ್, ಶಶಾಂಕ್, ಶ್ರೀಕಾಂತ್, ಪ್ರವೀಣ್, ಪ್ರಶಾಂತ್ ಇತರರು ಉಪಸ್ಥಿತರಿದ್ದರು. ಬಸವ ವಸತಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿವಾಸ ಹೆಚ್ಚುವರಿ ವಸತಿ ಯೋಜನೆಯಡಿ ಆಯ್ಕೆಯಾದ ಕುಮಟಾ ತಾಲೂಕಿನ 22 ಗ್ರಾಮ ಪಂಚಾಯತ್ ವ್ಯಾಪ್ತಿಯ 1315 ಫಲಾನುಭವಿಗಳಿಗೆ ಶಾಸಕ ದಿನಕರ್ ಶೆಟ್ಟಿ ಅವರು ಮನೆ ನಿರ್ಮಾಣದ ಕಾರ್ಯಾದೇಶ ಪತ್ರವನ್ನು ವಿತರಿಸಿದರು. ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ತಾಲೂಕ್ ಪಂಚಾಯತ್ ಕುಮಟಾ ಹಾಗೂ ಕುಮಟಾ ತಾಲೂಕಿನ ಗ್ರಾಮ ಪಂಚಾಯತಿಗಳ ಸಹಯೋಗದಲ್ಲಿ ಈ ಕಾರ್ಯಕ್ರಮವು ನೆರವೇರಿತು. ಕುಮಟಾದ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಫಲಾನುಭವಿಗಳನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿ ಅವರು, ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚುವರಿಯಾಗಿ 2,000 ಮನೆಗಳನ್ನು ತಂದಿದ್ದೇನೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ವಸತಿ ಸಚಿವ ವಿ ಸೋಮಣ್ಣ ಸಹಕಾರದಿಂದ ಇದು ಸಾಧ್ಯವಾಯಿತು. ಇದನ್ನ ತರಲು ನಾನು ನಿರಂತರ ಪ್ರಯತ್ನ ನಡೆಸಿದ್ದೇನೆ. ಅದರಲ್ಲಿ ಬಹುತೇಕ ಫಲಾನುಭವಿಗಳಿಗೆ ಈಗಾಗಲೇ ಆದೇಶ ಪತ್ರವನ್ನ ನೀಡಿದ್ದು, ಬಾಕಿ ಇರುವ ಸುಮಾರು 400 ಫಲಾನುಭವಿಗಳಿಗೆ ಈಗ ಕಾರ್ಯಾದೇಶ ಪತ್ರ ವಿತರಿಸಲಾಗಿದೆ ಎಂದರು. ಖಂಡಿತ ಒಂದಂತೂ ಸತ್ಯ ಇದೆ, ಇಡೀ ನನ್ನ ರಾಜ್ಯದಲ್ಲೇ ಅತಿ ಹೆಚ್ಚು ಮನೆಗಳನ್ನ ಮಂಜೂರಿ ಎಲ್ಲರೂ ಮಾಡಿಸ್ಕೊಂಡು ಇಟ್ಕೊಂಡಿದ್ರು. ಆದ್ರೆ ಫಲಾನುಭವಿಗಳಿಗೆ ಮುಡಿಸುವಂತ ಕೆಲಸ ಮಾಡ್ಲಿಲ್ಲ. ಅದಕ್ಕೆ ನಿಗಮದ ಗೆಳೆತನ ಇಟ್ಕೊಳ್ಬೇಕಾಗ್ತದೆ. ನಿಗಮಕ್ಕೆ ಅದಕ್ಕೆ ನಿರಂತರವಾದಂತ ಸಂಪರ್ಕ ನಾನು ಇಟ್ಕೊಂಡಿದ್ರಿಂದ ನಿಗಮಕ್ಕೆ ನೇರವಾಗಿ ನಾನು ಹೋಗಿ
ನಮ್ಮೂರಿನ ನನ್ನ ಕ್ಷೇತ್ರದ ನಿರಂತರವಾದಂತಹ ಸಂಪರ್ಕ ಸುಮಾರು 7 ರಿಂದ 8 ಕಿಲೋಮೀಟರ್ ದೂರ ಆಗ್ತದೆ ವಿಧಾನಸೌಧದಿಂದ ನಿಗಮಕ್ಕೆ ಹೋಗುವಂತದ್ದು. ಯಾರಪ್ಪ ಅಷ್ಟು ದೂರ ಹೋಗ್ತಾರೆ ಅನ್ನುವಂತ ಭಾವನೆ ಅನೇಕ ಶಾಸಕರಿಗೆ ಇರ್ತದೆ. ಆದ್ರೆ ನಾನ್ ಮಾತ್ರ ಯಾವತ್ತೂ ಎಡಬಿಡದೆ ನಾನು ಎಲ್ಲೆಲ್ಲಿ ಯಾವ್ಯಾವ ಪಂಚಾಯತ್ ಎಷ್ಟು ಮನೆ ಮಂಜೂರಿಯಾಗಿದೆ, ಯಾವ ಕಾರಣಕ್ಕಾಗಿ ಬರಲಿಲ್ಲ ಅದನ್ನ ತಂದು ಕೊಡುವಂತ ಕೆಲಸ ಮಾಡಿದ್ರಿಂದ ಬಹುಶಃ ಬಹಳಷ್ಟು ದಿವಸ ಆಗಿದೆ. ಅದು ಬಂದು ಬೇರೆ ಬೇರೆ ಕಾರಣಗಳಿಂದ ವಿತರಣೆ ಮಾಡ್ಲಿಕ್ಕೆ ಆಗಲಿಲ್ಲ. ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಗಜಾನನ್ ಪೈ, ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ಹಾಗೂ ಕುಮಟಾ ಮಂಡಲ ಬಿಜೆಪಿ ಅಧ್ಯಕ್ಷ ಜೆಐ ಹೆಗಡೆ, ತಾಲೂಕ್ ಪಂಚಾಯತ್ ಪ್ರಭಾರ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಭಟ್, ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಾದ ಸಣ್ಣುಗೌಡ, ಸಂತೋಷ್ ಹರಿಕಂತ್ರ, ದೇವುಗೌಡ ಹಾಗೂ ಎಂಎಂ ಹೆಗಡೆ, ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ವಿನಾಯಕ್ ವೈದ್ಯ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಇದ್ದರು. ಪರಿಸರ ಸ್ವಚ್ಛವಾಗಿ ಇಟ್ಟುಕೊಳ್ಳುವ ಜೊತೆ ಪುಣ್ಯಕ್ಷೇತ್ರದ ಪವಿತ್ರತೆಗೆ ಧಕ್ಕೆ ಬರದಂತೆ ಗೋಕರ್ಣ ಅಭಿವೃದ್ಧಿಯಾಗಬೇಕು. ಈ ನಿಟ್ಟಿನಲ್ಲಿ ಊರಿನ ಪ್ರತಿಯೊಬ್ಬನೂ ಸಹಕರಿಸಬೇಕೆಂದು ಹಾಲಿ ಮುಂಬೈ ನಿವಾಸಿಯಾಗಿರುವ ಇಲ್ಲಿನ ರಾಮಕಾಮೇಶ್ವರ ಹೇಳಿದರು. ಮಹಾಬಲೇಶ್ವರ ಮಂದಿರದ ಶಿವರಾತ್ರಿ ಮಹೋತ್ಸವದ ಪ್ರಯುಕ್ತ ಮುಖ್ಯ ಕಡಲ ತೀರದಲ್ಲಿ ನಡೆದ ಸಾಗರ ಆರತಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಹಾಗೂ ಅಂಗನವಾಡಿ ಮಕ್ಕಳಿಗೆ ಕುಡಿಯುವ ನೀರಿಗಾಗಿ ಸ್ವತಃ ಬಾವಿ ತೆಗೆದ ನೀರು ನೀಡಿದ ಶಿರ್ಸಿಯ ಗೌರಿ ನಾಯ್ಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಂಡು ಮಾತನಾಡಿದರು. ಗೋಕರ್ಣದಲ್ಲಿಂದು ಪ್ರವಾಸೋದ್ಯಮ ಎಂಬ ಹಣೆಪಟ್ಟಿಯಿಂದ ಊರೇ ಸಂಪೂರ್ಣ ತ್ಯಾಜ್ಯಮಯವಾಗಿದೆ. ಊರಿನ ಪ್ರತಿಯೊಬ್ಬರೂ ಸ್ವಚ್ಛತೆಯ ಬಗ್ಗೆ ಲಕ್ಷ್ಯ ವಹಿಸಿ ನಾವು ಕಸವನ್ನ ಎಲ್ಲೆಂದರಲ್ಲಿ ಎಸೆಯದೆ ಬೇರೆಯವರು ಎಸೆಯೋದನ್ನ ಕಂಡ್ರು ಆ ಬಗ್ಗೆ ತಿಳುವಳಿಕೆ ಹೇಳುವ ಕಾರ್ಯ ಮಾಡಬೇಕು ಎಂದರು. ಶುರುವಾದ ಮೇಲೆ ಹೆಚ್ಚು ಕಚರ ಆಗ್ತದೆ. ಈಗ ನಾವು ಏನು ಒಂದು ಹೇಳುವುದಾದ್ರೆ ನಾವೆಲ್ಲರೂ ಒಂದು ಸೆಂಟೆನ್ಸ್ ಅನ್ನು ಅಳವಡಿಸಿಕೊಳ್ಬೇಕು. I am intolerant to any type of waste because waste leads to kachara. I am intolerant to any type of waste. At least in ಮನಸ್ಸಿನೊಳಗಾದ್ರು ಹೇಳ್ತಿದ್ದಲ್ಲಿ ನೀರು ಇಷ್ಟು ಆಳಿದ್ರು ಕೆಳಗಿನ ಕಲ್ಲು ನಮಗೆ ಕಾಣಿಸ್ತಿತ್ತು ಅಂತ ಕಲ್ಗುಂಡು ಅಂತ ಕ್ಲಿಯರ್ ಇತ್ತು ನೀರು. ಮತ್ತೆ ನಾನು ಯಾರೇ ಸಿಕ್ಕಿದ್ರು ನಾ ಹೇಳ್ತಿದ್ದೆ ಹೋಗಿ ಗೋಕರ್ಣಕ್ಕೆ ನೋಡಿ ಬೀಚ್ ಅನ್ನ ಸಿಲ್ವರ್ ಬೀಚ್ ಇಂಥ ಬೀಚ್ ನಮ್ಗೆ ಎಲ್ಲೂ ಕಾಣ್ಲಿಕ್ಕಿಲ್ಲ, ಹೋಗಿ ಅಲ್ಲಿ ಅಂತ ಹೇಳ್ತಿದ್ದೆ. ಅಂದ್ರೆ ಗೋಕರ್ಣದ ಅಂತ ಪ್ರಚಾರ ಮಾಡಿ ಈಗ ನೋಡಿ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಗೌರಿ ನಾಯ್ಕ್, ನನಗೆ 40 ಅಡಿ ಆಳ ಬಾವಿ ತೆಗೆಯುವ ಶಕ್ತಿ ನೀಡಿದವನು ಶಿವ. ಅದೆಷ್ಟೇ ಅಡ್ಡಿ ಬಂದ್ರೂ ದೂರ ಮಾಡಿದ ದೇವರ ಸನ್ನಿಧಿಯಲ್ಲಿ ನನಗೆ ಗೌರವಿಸುತ್ತಿರೋದು ಸಂತಸ ತಂದಿದೆ ಎಂದರು. ಈಗ ಕನಿಷ್ಠ 6 ಕೋಟಿ ನೀರಿತ್ತಿದೆ. ನನ್ನ ಸುತ್ತಮುತ್ತ ಜನ ಅಂದ್ರೆ ಆ ತರ ಬಂದಿದೆ, ಮಳೆಗಂಟೆಲ್ಲ ಬಂದಿದೆ. ಅದರ ಆ ನೀರನ್ನು ನೋಡಿ ನನಗೆ ಆ ಶಿವಪಾರ್ವತಿ ದರ್ಶನನೇ ಆಯ್ತು. ನನಗೆ ಇನ್ನಿಂದಷ್ಟು ತುಂಬಾ ಸಂತೋಷವಾಗಿ ನನಗೆ ಏನೇನು ಬೇಡದಂಗೆ ಆಗೋಯ್ತು. ಅಷ್ಟು ಸಂತೋಷ ಆಯ್ತು. ಆದ್ರೆ ಇಲ್ಲಿ ಬಂದು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಅಂಕೋಲಾ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ಮಾತನಾಡಿ ಗೋಕರ್ಣದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಆಗುತ್ತಿರುವ ಇಂದಿನ ಸ್ಥಿತಿಯನ್ನ ವಿವರಿಸಿದ್ರು. ಲಯನ್ಸ್ ಕ್ಲಬ್ ಅಧ್ಯಕ್ಷ ಎನ್ಎಸ್ ಲಮಾಣಿ, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಶೆಟ್ಟಿ, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಮನಾ ಗೌಡ ಮಾತನಾಡಿ ಸಾರ್ವಜನಿಕರ ಸಹಕಾರದಿಂದ ಮಾತ್ರ ನಮ್ಮ ಪ್ರವಾಸಿ ತಾಣವನ್ನ ಸ್ವಚ್ಛವಾಗಿ ಇಡಬಹುದಾಗಿದೆ ಎಂದರು. ಪ್ರಾಸ್ತಾವಿಕವಾಗಿ ಮಂದಿರದ ಮೇಲೆ ಉಸ್ತುವಾರಿ ಸಮಿತಿ ಸದಸ್ಯ ವೇದಮೂರ್ತಿ ಮಹಾಬಲ ಉಪಾಧ್ಯ ಮಾತನಾಡಿ ಕಡಲಿಗೆ ಆರತಿ ಬೆಳಗಿ ಸಲ್ಲಿಸುವ ಮೂಲಕ ಪವಿತ್ರ ಪೂಜೆಯ ಈ ಪರಿಸರವನ್ನ ಸ್ವಚ್ಛವಾಗಿಡಬೇಕು ಎನ್ನುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಪಹರೆ ವೇದಿಕೆ ನಾಗೇಶ್ ಗೌಡ ಉಪಸ್ಥಿತರಿದ್ದರು. ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ವೇದಮೂರ್ತಿ ಪರಮೇಶ್ವರ್ ಮಾರ್ಕಾಂಡೆ ಸ್ವಾಗತಿಸಿದ್ರು. ವೇದಮೂರ್ತಿ ದತ್ತಾತ್ರೇಯ ಹಿರೇಗಂಗೆ ವಂದಿಸಿದ್ರು. ಮೈತ್ರೇಯಿ ಮಹಿಳಾ ಮಂಡಳಿಯವರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಜಂಟಿಯಾಗಿ ಮಂದಿರದ ವತಿಯಿಂದ ಗೌರಿ ನಾಯ್ಕರಿಗೆ ಸನ್ಮಾನಿಸಿ ಗೌರವಿಸಿದ್ರು. ನಂತರ ಸಾಗರ ಆರತಿ ಕಾರ್ಯಕ್ರಮ ನಡೆಯಿತು. ಮಹಾಬಲೇಶ್ವರ ದೇವರ ಉತ್ಸವ ಕಡಲ ತೀರದ ಮಾರ್ಗವಾಗಿ ಆಶ್ರಮಕ್ಕೆ ತೆರಳುವ ವೇಳೆ ಸಮುದ್ರ ಆರತಿ ಸ್ವೀಕರಿಸಿ ತೆರಳಿದ್ದು ವಿಶೇಷವಾಗಿತ್ತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಗೋಕರ್ಣ ಮಹಾಬಲೇಶ್ವರ ಮಂದಿರದ ಶಿವರಾತ್ರಿ ಮಹೋತ್ಸವದ ಪ್ರಯುಕ್ತ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮದ 4 ಮತ್ತು 5ನೇ ದಿನ ವಿವಿಧ ಖ್ಯಾತ ಕಲಾವಿದರಿಂದ ಭರತನಾಟ್ಯ ಸಂಗೀತ ಕಾರ್ಯಕ್ರಮ ಜನರನ್ನ ಮನರಂಜಿಸಿತು. ವಿದುಷಿ ಪಲ್ಲವಿ ಅಶ್ವಥ್ ಸಂಗಡಿಗರು ಹಾಗೂ ಭದ್ರಕಾಳಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಂದ ನಡೆದ ಭರತನಾಟ್ಯ, ಬೆಳಗಾವಿಯ ಶಾಂತಲಾ ನಾಟ್ಯ, ಸುಧಾ ಕಲಾನಿಕೇತನದ ಶಾಂತಲಾ ಪ್ರಶಾಂತ್ ಉದೋಶಿ ಇವರಿಂದ ಶಿವತಾಂಡವ ನೃತ್ಯ ರೂಪಕ ಬಹು ಆಕರ್ಷಕವಾಗಿ ಮೂಡಿಬಂತು. ಶಿರ್ಸಿಯ
ಸುಶ್ರಾವ್ಯ ಸಂಗೀತ ವಿದ್ಯಾಲಯದವರಿಂದ ಭಕ್ತಿ ಸಂಗೀತದಲ್ಲಿ ವಿವಿಧ ಭಕ್ತಿಗೀತೆ ಬಹು ಆಕರ್ಷಕವಾಗಿ ಮೂಡಿಬಂತು. ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆ ಬಿಜಿಎಸ್ ಮಕ್ಕಳಿಂದ ನಡೆದ ಮನೋರಂಜನಾ ಕಾರ್ಯಕ್ರಮದಲ್ಲಿ ಹಲವು ಪೌರಾಣಿಕ ಕಥನವನ್ನ ಮನೋಜ್ಞವಾಗಿ ಪ್ರಸ್ತುತಪಡಿಸಿದ್ರು. ನಂತರ ಖ್ಯಾತ ಹಿಂದೂಸ್ತಾನಿ ಗಾಯಕ ವಿನಾಯಕ್ ಹೆಗಡೆಯವರಿಂದ ನಡೆದ ಹಿಂದೂಸ್ತಾನಿ ಗಾಯನ ಹಾಗೂ ಭಕ್ತಿ ಸುಧಾ ಕಾರ್ಯಕ್ರಮ ನೆರೆದಿದ್ದ ಜನರ ಮೆಚ್ಚುಗೆ ಗಳಿಸಿತು. ಇದಕ್ಕೂ ಮೊದಲು ಸಮುದ್ರಕ್ಕೆ ವಂದಿಸುವ ಸಾಗರ ಆರತಿ ಕಾರ್ಯಕ್ರಮ ನಡೆಯಿತು. ಒಟ್ಟಾರೆ ಶಿವರಾತ್ರಿಯ ಧಾರ್ಮಿಕ ಉತ್ಸವಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿತ್ತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಶುಭಾರಂಭಗೊಂಡಿದೆ. ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ. ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.